ಈ ಬಾರಿ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಗೆಲುವಿಗೆ ಜೆಡಿಎಸ್ ಬಿಜೆಪಿ ಸಮನ್ವಯ ಸಂಕಲ್ಪ. ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಸಮನ್ವಯ ಸಮಾರಂಭದಲ್ಲಿ ತುಮಕೂರಿನ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣನವರನ್ನು ಬಹುಮತಗಳಿಂದ ಆಯ್ಕೆ ಮಾಡಲು ಈ ಚುನಾವಣೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಮೈತ್ರಿ ಮುಖಂಡರು ಸಂಕಲ್ಪ ಮಾಡಲಾಗಿದೆ. ಅಭ್ಯರ್ಥಿ ವಿ ಸೋಮಣ್ಣ ಅವರನ್ನು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿ ಪಕ್ಷದ ಕಚೇರಿಗೆ ಬರಮಾಡಿಕೊಂಡರು. ಈ ವೇಳೆ ಮಾತನಾಡಿದ ಅಭ್ಯರ್ಥಿ ವಿ ಸೋಮಣ್ಣ, ಜನತಾ ಪರಿವಾರದಿಂದ ಬಂದ ನಾನು ದೇವೇಗೌಡರ ಗರಡಿಯಲ್ಲಿ ಬೆಳೆದವನು. ಪ್ರಧಾನಿ ನರೇಂದ್ರ ಮೋದಿ, ನಾಯಕ ಅಮಿತ್ ಶಾ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ತೀರ್ಮಾನ ತೆಗೆದುಕೊಂಡು ನನ್ನನ್ನು ತುಮಕೂರು ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದರು. ತುಮಕೂರಿನಲ್ಲಿ ಜೆಡಿಎಸ್ ಪಕ್ಷದ ಯಾರೊಬ್ಬ ಕಾರ್ಯಕರ್ತನಿಗೂ ಅಪಚಾರವಾಗದಂತೆ ನಡೆದುಕೊಳ್ಳುವಂತೆ ದೇವೇಗೌಡರು ನನಗೆ ಸೂಚನೆ ನೀಡಿದ್ದಾರೆ. ಅದರಂತೆ ನೀಡಿರುವ ಸೂಚನೆಯನ್ನು ಕಾಯ ವಾಚ ಅನುಸರಿಸುತ್ತೇನೆ ಎಂದು ತಿಳಿಸಿದರು. ಈ ಚುನಾವಣೆ ದೇಶದ ಭವಿಷ್ಯ ನಿರ್ಧಾರ ಮಾಡುವ ಮಹತ್ವದ್ದಾಗಿದೆ. ಕೇಂದ್ರದ ವರಿಷ್ಠರು, ಭಾರತೀಯ ಜನತಾ ಪಕ್ಷದ ವರಿಷ್ಠರು, ರಾಜ್ಯದ ಜನತಾದಳದ ವರಿಷ್ಠರಾದ ಸನ್ಮಾನ್ಯ ದೇವೇಗೌಡರು, ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಕುಮಾರಣ್ಣವರು ಈ ದೇಶದಲ್ಲಿ ಮೋದಿಯವರು ಇನ್ನು 16 ವರ್ಷ ಈ ದೇಶದ ಪ್ರಧಾನಿ ಆಗಿರಬೇಕು, ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜ್ಯದಲ್ಲಿನ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಅಂತದ್ದು ಅತ್ಯಂತ ಸಂತೋಷವಾಗಿ ಒಪ್ಪಿ ಇವತ್ತು ಏನು ತೀರ್ಮಾನವನ್ನು ತಾಂಡಿದ್ರೆ ಅದನ್ನು ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಜನತಾದಳ ತುಮಕೂರು ಜಿಲ್ಲೆಯ ಕಚೇರಿನಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು, ಎನ್ಡಿಎ ಅಭ್ಯರ್ಥಿ, ಸೋತಿರ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು, ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರು, ಲೋಕಸಭಾ ಸದಸ್ಯರು ನಮ್ಮ ಕಚೇರಿಗೆ ಬರಬೇಕು, ಇಲ್ಲೊಂದು ಸಭೆಯನ್ನ ಮಾಡೋಣ. ನಾವು ಈ ಚುನಾವಣೆಯನ್ನ ಅತ್ಯಂತ ಪ್ರತಿಷ್ಠೆಯಾಗಿ ತಗೊಬೇಕು. ಇಲ್ಲಿ ಮೋದಿಜಿಯವರ ಗೌರವವನ್ನು ಉಳಿಬೇಕು, ದೇವೇಗೌಡರು, ಕುಮಾರಸ್ವಾಮಿ ಅವ್ರದ್ದು, ಯಡಿಯೂರಪ್ಪ ಅವ್ರದ್ದು, ನಮ್ಮ ರಾಜ್ಯಾಧ್ಯಕ್ಷ ಎಲ್ಲಾ ಗೌರವವನ್ನು ಉಳಿಬೇಕು. ಇಲ್ಲಿ ಎನ್ಡಿಎ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಭೆ ಬಹಳ ಅತ್ಯಂತ ಸಂತೋಷವಾಗಿ ಆಗಿದೆ. ಎರಡೂ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ಬಂದಿದ್ದಾರೆ. ನಾವು ಈ ಕಾರ್ಯಕ್ರಮ ರೂಪಿಸ್ತೀವಿ. ಬಹುಶಃ ನಾನಿರ್ಬೋದು, ಸೋಮಣ್ಣ ಸರ್ ಇರ್ಬೋದು, ಇಲ್ಲಿರ್ತಕ್ಕಂಥ ನಾವೆಲ್ಲ ಸ್ನೇಹಿತರು, ಭಾಗಶಃ ಸ್ನೇಹಿತರು ಒಂದೇ ಪಕ್ಷದಿಂದ ಬಂದಿರತಕ್ಕಂಥವ್ರು. ನನ್ನನ್ನು ತುಮಕೂರು ಜಿಲ್ಲೆಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ, 1983ರಿಂದನೂ ಚುನಾವಣೆಗಳನ್ನು ನಡೆಸಿಕೊಂಡು ಬಂದಿದ್ದೀನಿ. ಸನ್ಮಾನ್ಯ ದೇವೇಗೌಡರ ಸಾಹೇಬರ ಚುನಾವಣೆ ನಡೆಸಿದ್ದೀನಿ, ರಾಮಕೃಷ್ಣ ರೆಡ್ಡಿ ಅವರ ಚುನಾವಣೆ ನಡೆಸಿದ್ದೀನಿ, ಕುಮಾರಣ್ಣವರ ಚುನಾವಣೆ ನಡೆಸಿದ್ದೀನಿ, ದೇವೇಗೌಡರ ಚುನಾವಣೆಯನ್ನು ನಡೆಸಿದ್ದೀನಿ. ಸನ್ಮಾನ್ಯ ದೇವೇಗೌಡರು 2003-4ರಲ್ಲಿ ನಿಂತಾಗ ಸನ್ಮಾನ್ಯ ಸೋಮಣ್ಣವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು, ಕಾಂಗ್ರೆಸ್ಗೆ ಸಹ ಸದಸ್ಯರಾಗಿದ್ದು, ಅವತ್ತು ಬಂದು ದೇವೇಗೌಡರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥದ್ದು, ಅವರ ಋಣವನ್ನ ತೀರಿಸಬೇಕು ಅಂತಕ್ಕಂಥ ಕನಕಪುರ ಕ್ಷೇತ್ರದಿಂದ ಅತ್ಯಂತ ಪ್ರಾಮಾಣಿಕವಾಗಿ 52,000 ಓಟಿಂದ ಸನ್ಮಾನ್ಯ ದೇವೇಗೌಡರು ಗೆದ್ದಿರ್ತಕ್ಕಂಥದ್ದನ್ನ ನಾನು ನೆನಪು ಮಾಡೋದಕ್ಕೆ ಬಯಸ್ತೇನೆ. ಇರ್ಬೋದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ನಮ್ಗಿನ್ನ ಕಾಲಾವಕಾಶ ಇದೆ. ಇದು ಪತ್ರಿಕಾಗೋಷ್ಠಿ ಆದ್ಮೇಲೆ ತಕ್ಷಣ ಎರಡು ಪಕ್ಷದ ಮುಖಂಡರುಗಳ ಸಭೆಯನ್ನು ಸೇರ್ತಾ ಇದ್ದೇವೆ. ಯಾವ್ಯಾವ ಜಿಲ್ಲೆನಲ್ಲಿ ಕೋರ್ ಕಮಿಟಿ ಆಗಬೇಕು, ತಾಲೂಕು ವೈಸ್ ಕೋರ್ ಕಮಿಟಿ ಆಗಬೇಕು, ಜಿಲ್ಲಾ ಕೋರ್ ಕಮಿಟಿ ಆಗಬೇಕು, ಎರಡೂ ಪಕ್ಷದ ಅಭ್ಯರ್ಥಿಗಳು ನಾವು ಪರಸ್ಪರ ವಿರೋಧವಾಗಿ ನಾವು ಚುನಾವಣೆಗಳನ್ನು ನಡೆಸಿದ್ದು, 5 ವರ್ಷ ನಡೆಸಿದ್ದು, ಕಳೆದ ವರ್ಷ ನಡೆಸಿದ್ದು ಇನ್ನೆಲ್ಲ ಏನು ವರಿಷ್ಠರು ನಮಗೆ ಮಾತನ್ನ ಕೊಟ್ಟಿದ್ದಾರೆ, ಏನು ಆಜ್ಞೆಯನ್ನು ಮಾಡಿದೆ ಅದನ್ನ ಚಾಚು ತಪ್ಪದೆ ಪಾಲಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಎಲ್ಲಾ ಕಾರ್ಯಕರ್ತರುಗಳು ಮಾಡ್ತೇವೆ. ಸಣ್ಣ ಪುಟ್ಟ ಇದ್ರೆ ನಮ್ಮ ತಿಪ್ಪೇಸ್ವಾಮಿ ಸರ್ ಇದ್ದಾರೆ, ಸುರೇಶ್ ಬಾಬು ಇದ್ದಾರೆ, ಕೃಷ್ಣಪ್ಪ ಅವರು ಇದ್ದಾರೆ, ಹಿರಿಯರಿದ್ದಾರೆ, ಜನತಾದಳದ ಹಿರಿಯ ಮುಖಂಡರುಗಳೇ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಈ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತಾಳ್ತೇವೆ. ಸನ್ಮಾನ್ಯ ದೇವೇಗೌಡರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಗೌರವ ಉಳಿಸ್ತಕ್ಕಂಥ, ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ಗೌರವ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ವಿಶೇಷ ಅನಿಸ್ತಾ ಇದೆ, ಮುಕ್ತ ಮನಸ್ಸಿನಿಂದ ಮಾಡ್ತಾ ಇದೀವಿ. ಒಂದು ನೀವೇನೋ ಕೇಳ್ತಾ ಇದ್ರಿ ಹಿಂದ್ಗಡೆ ಚಿಕ್ಕನಹಳ್ಳಿ ಸಭೆ ಯಾವಾಗ ಅಂತ. ಇವತ್ತು ಇದಾದ ನಂತರ ಪ್ರತಿ ತಾಲೂಕಿಂದು ಯಾವ್ಯಾವ ಮೀಟಿಂಗ್ ಅಂತ ಈಗ ಸಂಜೆ ಒಳಗೆ ನಿಮ್ಗೆ ಅನೌನ್ಸ್ ಮಾಡ್ತಾರೆ. ಆವಾಗ ಯಾವ್ಯಾವ ತಾಲೂಕಿನಲ್ಲಿ ಯಾವತ್ತು ಎರಡು ಪಕ್ಷದ ಸಭೆಗಳು ಮಾಡ್ತೀವಿ ನಿಮ್ಗೆ ಇವತ್ತು ಸಂಜೆ ತಿಳಿಸ್ತಾರೆ. ಎಲ್ಲಾ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು, ಎರಡೂ ಪಕ್ಷದ ಮುಖಂಡರೆಲ್ಲ ಸೇರಿ ಮಾಡ್ತಾರೆ. ಏನ್ ಸರ್ ಖಂಡಿತ ಮಾಧ್ಯಮದ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ಪದೇ ವಿನಂತಿ ಮಾಡ್ತೀನಿ. ಕೆಲವಾರು ವಿಚಾರಗಳನ್ನು ನೀವು ಕೂಡ 25 ದಿವಸದಿಂದ ಕೇಳ್ತಾನೆ ಇದ್ದೀವಿ. ಅದರಲ್ಲೂ ನನಗೆ ತಪ್ಪು ತಿಳ್ಕೋಬೇಡಿ, ನಾನು ಕೂಡ 45 ವರ್ಷಗಳ ಕಾಲ
ನಿರಂತರವಾಗಿ ರಾಜಕಾರಣ ಮಾಡ್ಕೊಂಡು ತಾವು ದಯಮಾಡಿ ಏನಾದ್ರು ಒಂದು ಕೇಳುವಾಗ ಅದಕ್ಕೆ ಆದ್ಯತೆ ಯಾವ ರೀತಿ ಕೊಡಬೇಕೇನೋ ಅವ್ರ ತೀರ್ಮಾನ. ಅದನ್ನ ನಾವು ಏನೋ ಒಂದು ಕೇಳ್ತೀವಿ, ನಾನು ಹೇಳಲೇಬೇಕು ಅನ್ನೋದಾಗ್ಲಿ ಮತ್ತೊಂದಾಗ್ಲಿ ಯಾವುದೂ ಒತ್ತಾಯಕ್ಕೂ ಯಾವುದೂ ಅಲ್ಲ. ಒಂದು ಸತ್ಯ, ಇಷ್ಟೊಂದು ತಾವೊಂದು ಮಾತು ಭಾರಿ ಚೆನ್ನಾಗಿ ಹೇಳಿದ್ರಿ. 25 ವರ್ಷದ ತದನಂತರ 99ರಲ್ಲಿ ಏನೋ ಒಂದು ಸಣ್ಣ ಇನ್ಸಿಡೆನ್ಸ್ ಆಗಿ ಅವತ್ತು ನಮ್ಮ ಪಾರ್ಟಿ 2 ಭಾಗ ಆಗಿರಲಿಲ್ಲ ಅಂದ್ರೆ ಇವತ್ತಿನ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇದರ ಮನಗೊಂಡು ಸನ್ಮಾನ್ಯ ದೇವೇಗೌಡರು ಈ ಒಂದು ಇಂಥ ಒಂದು ವಯಸ್ಸಿನಲ್ಲೂ ಕೂಡ ನನಗೆ ನೆಮ್ಮದಿ ಸಿಗಬೇಕು, ನಾವೇನು ನಮ್ಮಿಂದ ಒಂದಾಗಿತ್ತು ಇದರಿಂದ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅನಾನುಕೂಲ ಆಗ್ತಾ ಇದೆ, ಆದ್ರಿಂದ ದೇಶಕ್ಕೆ ಒಬ್ಬರೇ ಇರೋದು, ಪರ್ಯಾಯವಾದ ವ್ಯವಸ್ಥೆ ಇಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಇವೆಲ್ಲವನ್ನು ಮಾಡ್ತಿರೋಣ. ಇಷ್ಟೊಂದು ಸಂಖ್ಯೆಯಲ್ಲಿ ಒಪ್ಕೋಬೇಕಾದ್ರೆ ಸಣ್ಣ ಪುಟ್ಟದ ಯಾವುದೋ 1-2 ಆಗ್ಬೋದು, ಆದರೆ ಯಾವತ್ತು ಸಾವಿರಾರು ಜನ ಇತ್ತು ತುರುವೇಕೆರೆಯಲ್ಲಿ. ಅದರೊಳಗೆ ಒಂದೊಂದು ಸಣ್ಣ ಯಾರ ಒಪಿನಿಯನ್, ಎಲ್ಲರದು ಒಂದೇ ತರ ಹೃದಯ ಇದೆಯಾ, ಎಲ್ಲರದು ಒಂದೇ ತರ ಒಪಿನಿಯನ್ ಇದೆಯಾ, ಎಲ್ಲರೂ ಒಂದೇ ಉಪ್ಪು ಖಾರ ತಿನ್ನುವಾಗ ಸಣ್ಣ ಪುಟ್ಟ ಯಾವುದೋ ಒಂದು ಇರ್ತದೆ, ಕೆಲವ್ರಿಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡಿ ಸಮಾಧಾನ ಪಡ್ಕೋತಾರೆ. ಆ ನಿಟ್ಟಿನಲ್ಲಿ ಏನು ಹೊತ್ತು ದೇವೇಗೌಡ ಸಾಹೇಬರು ನಿಂತಾಗ ಇಂಥ ಒಂದು ಸಭೆಯನ್ನ ಕಾಂಗ್ರೆಸ್ ಅವರು ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತಾ? ಈ ಪರಿಸ್ಥಿತಿ ಬರ್ತಾ ಇತ್ತು. ಇದು ಯೋಚನೆ ಮಾಡಿ. ಒಂದೇ ಒಂದು ಸಭೆಯನ್ನು ಮಾಡಕ್ಕಾಗ್ಲಿಲ್ಲ, ಬೇಕಾಬಿಟ್ಟಿ ಮಾಡಿ ಏನೆಲ್ಲ ಮಾಡಿ ಅದನ್ನ ನಾನು ಇವಾಗ ಚರ್ಚೆ ಮಾಡಕ್ ಹೋಗಲ್ಲ. ನಾವು ಅಭ್ಯರ್ಥಿ ಇದ್ದೀನಿ, ನಮ್ಮಲ್ಲಿ ವಿನಂತಿ ಮಾಡ್ತೀನಪ್ಪ, ದಯವಿಟ್ಟು ಯಾರಿಗಾದ್ರೂ ಒಬ್ಬರಿಗೆ ನಾನು ದುರಾಂಕಾರಿ ಕೇಳ್ತೀನಿ ಅಂತ ತಿಳ್ಕೊಬೇಡಿ. ರಾಷ್ಟ್ರದ ಮಾಜಿ ಪ್ರಧಾನಿಗಳು ಮತ್ತು ಗೃಹ ಮಂತ್ರಿಗಳು ಸೋಮಣ್ಣ ಇಂಥ ಕಡೆ ನಿಂತ್ಕೋಬೇಕು ಅಂತ ಹೇಳಿರ್ತಕ್ಕಂಥ ಇನ್ನೊಂದು ಉದಾಹರಣೆ ಯಾರಾದ್ರೂ ಕೇಳಿ. ಇದು ಈ ಜಿಲ್ಲೆಯ ಜನರ ಆಶೀರ್ವಾದನೋ, ಭಗವಂತನ ಆಶೀರ್ವಾದನೋ, ಶ್ರೀಗಳ ಆಶೀರ್ವಾದನೋ, ನನಗದು ಅವಕಾಶ ಸಿಕ್ಕಿದೆ. ಅವಕಾಶ ಕೊಡುವಾಗ ತಾವುಗಳು ಎಲ್ಲ ಒಂದ್ ಕಡೆ ನೀವು ಏನ್ ಬೇಕಾದ್ರೂ ಕೇಳಿ, ಏನ್ ಬೇಕಾದ್ರೂ ಮಾಡಿ. ತೇಜೋವಧಿ ಅನ್ನೋದು ಒಂದು ಲಿಮಿಟೇಷನ್ ಅಲ್ಲಿ ಇರ್ತವೆ. ಏನ್ ಗೋವಿಂದರಾಜ್ ಅವರೇ, ಅದಕ್ಕೋಸ್ಕರ ತಮ್ಮ 1 ನಿಮಿಷಪ್ಪ